ನಮಸ್ಕಾರ ಸ್ನೇಹಿತರೆ, ಸುಧಾ ಲೋಕ ಮೋಟಿವೇಶ್ನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೆಣ್ಣು ಮಕ್ಕಳೇ ಕೇಳಿ, ಮನೆಯಲ್ಲಿ ದೀಪ ಹಚ್ಚುವಾಗ ಈ ತಪ್ಪುಗಳನ್ನು ಮರೆತು ಮಾಡಬೇಡಿ. ದೇವರಿಗೆ ನಾವು ಸಾಮಾನ್ಯವಾಗಿ ಮುಂಜಾನೆ ಸಮಯದಲ್ಲಿ ಹಾಗೂ ಮುಸ್ಸಂಜೆಯ ಸಮಯದಲ್ಲಿ ದೀಪವನ್ನು ಹಚ್ಚಿಡುತ್ತೇವೆ. ಅನೇಕರಿಗೆ ಮುಂಜಾನೆಯ ಸಮಯದಲ್ಲಿ ದೇವರಿಗೆ ಹೇಗೆ ದೀಪವನ್ನು ಹಚ್ಚಿಡಬೇಕೆಂಬುದು ತಿಳಿದಿರುತ್ತದೆ. ಆದರೆ ಮುಸ್ಸಂಜೆ ಸಮಯದಲ್ಲಿ ಹೇಗೆ ದೀಪವನ್ನು ಹಚ್ಚಿಡಬೇಕು, ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದು ತಿರುವುದಿಲ್ಲ. ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿಡುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ. ಸಾಮಾನ್ಯವಾಗಿ ದೇವರಿಗೆ ದೀಪವನ್ನು ಹಚ್ಚಿಡದೆ ಮಾಡುವ ಯಾವುದೇ ಪೂಜೆ, ಹೋಮ ಅಥವಾ ಹವನವು ಸಂಪೂರ್ಣವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಈ ಕಾರಣಕ್ಕಾಗಿ ನಾವು ಯಾವುದೇ ಆಚರಣೆಯನ್ನು ಮಾಡುವುದಕ್ಕೂ ಮುನ್ನ ದೀಪವನ್ನು ಹಚ್ಚುವ ಮೂಲಕ ಪ್ರಾರಂಭಿಸುತ್ತೇವೆ. ಮತ್ತೊಂದೆಡೆ ದೇವರು ಮತ್ತು ದೇವತೆಗಳನ್ನು ಪೂಜೆಗೆ ಆಹ್ವಾನಿಸುವುದಕ್ಕೂ ಮುನ್ನ ನಾವು ದೀಪವನ್ನು ಹಚ್ಚಿಡುತ್ತೇವೆ. ಹಿಂದೂ ಪೂಜೆಯ ಪದ್ಧತಿಯನ್ನು ದಿನಕ್ಕೆ 2 ಬಾರಿ ದೀಪವನ್ನು ಹಚ್ಚಿಡಲಾಗುತ್ತದೆ. ಈ ರೀತಿ ಮನೆಯಲ್ಲಿ ದೀಪವನ್ನು ಹಚ್ಚುವುದರಿಂದ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುವುದು. ಮತ್ತು ಮನೆಯಲ್ಲಿ ದೀಪವನ್ನು ಹಚ್ಚಿಡುವಾಗ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಎಂಬುದು ಕಡ್ಡಾಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು. ಆ ತಪ್ಪುಗಳು ಯಾವುವು ಎಂಬುದು ನೋಡೋಣ. ಪ್ರತಿನಿತ್ಯ ನಾವು ದೀಪ ಹಚ್ಚುವಾಗ ದೀಪ ಹಚ್ಚುವ ದಿಕ್ಕಿನ ಬಗ್ಗೆ ವಿಶೇಷವಾಗಿ ಗಮನ ಹರಿಸಬೇಕು. ತಪ್ಪಾದ ದಿಕ್ಕಿನಲ್ಲಿ ಅಥವಾ ಕೆಟ್ಟ ದಿಕ್ಕಿನಲ್ಲಿ ದೀಪವನ್ನು ಹಚ್ಚುವುದರಿಂದ ಮನೆಗೆ ಅಶಾಂತಿ, ಸಂಕಷ್ಟ ಎದುರಾಗುತ್ತದೆ ಮತ್ತು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತದೆ. ಹಾಗಾಗಿ ದೀಪವನ್ನು ಯಾವಾಗಲೂ ಸೂಕ್ತವಾದ ದಿಕ್ಕಿನಲ್ಲಿ ಹಚ್ಚಬೇಕು. ತಪ್ಪಾದ ದಿಕ್ಕಿನಲ್ಲಿ ದೀಪ ಹಚ್ಚುವುದು ಮಾತ್ರವಲ್ಲ, ತಪ್ಪಾದ ಸಮಯದಲ್ಲೂ ಕೂಡ ನಾವು ದೀಪವನ್ನು ಹಚ್ಚಬಾರದು. ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿ ಇಡಲು ಬಯಸಿದರೆ ಸೂರ್ಯಾಸ್ತದ ನಂತರದ ಸಮಯವನ್ನು, ಅಂದರೆ ಪ್ರದೋಷ ಕಾಲವನ್ನು ಆಯ್ದುಕೊಳ್ಳಬೇಕು. ಪ್ರದೋಷ ಸಮಯದಲ್ಲಿ ದೀಪವನ್ನು ಹಚ್ಚುವುದರಿಂದ ಮನೆಗೆ ಧನಾತ್ಮಕ ಶಕ್ತಿ ಬರುತ್ತದೆ. ರಾತ್ರಿ ಸಮಯದಲ್ಲಿ ಅಥವಾ ಪ್ರದೋಷ ಕಾಲ ಮುಗಿದ ನಂತರ ದೀಪವನ್ನು ಹಚ್ಚಬಾರದು. ಸುಮಾರು ಹೆಣ್ಣು ಮಕ್ಕಳಿಗೆ ಎಣ್ಣೆಯ ದೀಪ ಹಚ್ಚಬೇಕಾ ಅಥವಾ ತುಪ್ಪದ ದೀಪ ಹಚ್ಚಬೇಕಾ ಎಂಬ ಸಂದೇಹ ಇರುತ್ತದೆ. ದೀಪ ಹಚ್ಚುವುದಕ್ಕೂ ಮುನ್ನ ನಾವು ಯಾವ ತೈಲದ ಅಥವಾ ಯಾವ ದ್ರವದ ದೀಪವನ್ನು ಹಚ್ಚಿಡಬೇಕು ಎಂಬುದರ ಬಗ್ಗೆ ತಿಳಿದುಕೊಂಡಿರಬೇಕು. ದೇವರ ಕೋಣೆಯಲ್ಲಿ ಯಾವಾಗಲೂ ತುಪ್ಪ ದೀಪವನ್ನು ಹಚ್ಚುವುದು ಒಳ್ಳೆಯದು. ತುಪ್ಪದ ದೀಪವು ಮನೆಯ ವಾತಾವರಣವನ್ನು ಶುದ್ಧೀಕರಿಸುತ್ತದೆ. ಒಂದು ವೇಳೆ ನಿಮಗೆ ತುಪ್ಪದ ದೀಪವನ್ನು ಹಚ್ಚಲು ಸಾಧ್ಯವಾಗದೇ ಇದ್ದರೆ ಎಳ್ಳೆಣ್ಣೆಯ ದೀಪವನ್ನು ಕೂಡ ಹಚ್ಚಬಹುದು. ಎಳ್ಳೆಣ್ಣೆಯ ದೀಪವನ್ನು ಹಚ್ಚುತ್ತಿದ್ದರೆ ಅದಕ್ಕೆ ನೀವು ಬಿಳಿ ಬಣ್ಣದ ಹತ್ತಿಯ ಬತ್ತಿಯನ್ನು ಬಳಸಬೇಕು. ಅದೇ ತುಪ್ಪದ ದೀಪವನ್ನು ಬೆಳಗುತ್ತಿದ್ದರೆ ಉದ್ದನೆಯ ಕೆಂಪು ಬತ್ತಿಯನ್ನು ಬಳಸಬೇಕು. ಈಗ ನಾವು ದೀಪ ಹಚ್ಚುವಾಗ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೈ ತೊಳೆಯದೆ ದೇವರಿಗೆ ಅಥವಾ ಮನೆಯಲ್ಲಿ ನೀವು ದೀಪವನ್ನು ಹಚ್ಚಬಾರದು. ಒಂದು ವೇಳೆ ನೀವು ದೀಪ ಹಚ್ಚುತ್ತಿದ್ದಾಗಲೇ ಆ ದೀಪ ಹಾರಿ ಹೋದರೆ ತಕ್ಷಣವೇ ಮತ್ತೆ ಆ ದೀಪವನ್ನು ಹೊತ್ತಿಸಬೇಕು. ಒಮ್ಮೆ ದೀಪ ಹಚ್ಚಿದ ನಂತರ ಅದನ್ನು ಬಾಯಿಯಿಂದ ಊದಿ ಅಥವಾ ಇನ್ಯಾವುದೇ ವಸ್ತುವಿನ ಸಹಾಯವನ್ನು ತೆಗೆದುಕೊಂಡು ದೀಪವನ್ನು ಹಾರಿಸಬಾರದು. ದೀಪವನ್ನು ಯಾವಾಗಲೂ ಮನೆಯ ಮುಖ್ಯ ದ್ವಾರದಲ್ಲಿ ಅಥವಾ ಈಶಾನ್ಯ ಮೂಲೆಯಲ್ಲಿ ಇಡಬೇಕು. ಸಂಜೆ ದೀಪ ಹಚ್ಚಿದ ತಕ್ಷಣ ಬಾಗಿಲು ಮುಚ್ಚಬೇಡಿ. ದೀಪ ಹಚ್ಚುವ ಮೊದಲು ತಪ್ಪದೆ ದೀಪವನ್ನು ಸ್ವಚ್ಛಗೊಳಿಸಬೇಕು. ಸ್ನೇಹಿತರೆ, ನಾವು ಮನೆಯಲ್ಲಿ ದೀಪವನ್ನು ಹಚ್ಚುವಾಗ ಮುಖ್ಯವಾಗಿ ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನು ಹಚ್ಚಿಡಬೇಕು. ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಹಚ್ಚಿಡುವುದಕ್ಕಿಂತ ಮುನ್ನ ಸ್ವಚ್ಛತೆಯ ಬಗ್ಗೆ ಗಮನವಹಿಸಬೇಕು. ಮನೆಯ ಮುಖ್ಯ ದ್ವಾರವನ್ನು ಸ್ವಚ್ಛವಾಗಿ ಮತ್ತು ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಯಾಕೆಂದರೆ ಲಕ್ಷ್ಮೀ ದೇವಿಯು ಮನೆಯನ್ನು ಪ್ರವೇಶಿಸುವಾಗ ಮುಖ್ಯ ದ್ವಾರದ ಮೂಲವೇ ಆಗಮಿಸುತ್ತಾಳೆ. ಹಾಗಾಗಿ ಮುಂಜಾನೆಯ ಸಮಯದಲ್ಲಾಗಿರಬಹುದು ಅಥವಾ ಮುಸ್ಸಂಜೆಯ ಸಮಯದಲ್ಲಾಗಿರಬಹುದು, ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಹಚ್ಚಿಡುವುದಕ್ಕಿಂತ ಮುನ್ನ ಆ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು. ಇಲ್ಲದೆ ಹೋದರೆ ಮನೆಗೆ ಬಡತನ ಮತ್ತು ನಕಾರಾತ್ಮಕ ಶಕ್ತಿ ಬರುತ್ತದೆ. ಸ್ನೇಹಿತರೆ, ಕೇಳಿದ್ರಲ್ಲ, ಇದಿಷ್ಟು ಮಾಹಿತಿ ನಾವು ದೀಪ ಹಚ್ಚಬೇಕಾದರೆ ಪಾಲಿಸಬೇಕಾದ ನಿಯಮಗಳ ಬಗ್ಗೆ. ಸ್ನೇಹಿತರೆ, ಕೇಳಿದ್ದಕ್ಕಾಗಿ ಧನ್ಯವಾದ. ಹೀಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.